ಕುಡುಪುವಿನಲ್ಲಿ ನಡೆದ ಘಟನೆಯ ಹಿಂದೆ ಪಾಕ್ ಪರ ಘೋಷಣೆ ಕಾರಣ ಎಂದು ಹೇಳಿಕೆ ನೀಡಿದ ಗೃಹ ಸಚಿವರು ತಮಗೆ ಅಂತಹ ಮಾಹಿತಿ ನೀಡಿದವರು ಯಾರು ಎನ್ನುವುದನ್ನು ತಿಳಿಸಬೇಕು ಎಂದು ಕಾಂಗ್ರೆಸ್ ಉಳ್ಳಾಲ ನಗರಾಧ್ಯಕ್ಷ ಮುಸ್ತಫಾ ಅಬ್ದುಲ್ಲಾ ಪ್ರಶ್ನಿಸಿದ್ದಾರೆ. ತೊಕ್ಕೊಟ್ಟಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಘಟನೆ ನಡೆದು 36 ಗಂಟೆಯವರೆಗೆ ಪೊಲೀಸ್ ಇಲಾಖೆ ಮುಚ್ಚಿಟ್ಟಿದ್ದು ದೊಡ್ಡ ತಪ್ಪು. ಕಾಂಗ್ರೆಸ್ ಮುಖಂಡರು ಮಧ್ಯ ಪ್ರವೇಶಿಸದಿದ್ದರೆ ಮುಚ್ಚಿ ಹೋಗುತ್ತಿತ್ತು. ಘಟನೆ ಮುಚ್ಚಿ ಹಾಕುವ ಷಡ್ಯಂತ್ರದ ಹಿಂದೆ ಹಿರಿಯ ಅಧಿಕಾರಿಗಳ ಕೈವಾಡ ಇರುವ ಅನುಮಾನವಿದೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಗೃಹ ಸಚಿವರು ಇಂಥ ಬೇಜವಾಬ್ದಾರಿ ಮಾತು ಹೇಳಬಾರದು. ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು. ಮುಂದಕ್ಕೆ ಇಂತಹ ಘಟನೆ ನಡೆಯಬಾರದು ಎಂದು ತಿಳಿಸಿದರು. ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅದರ ಡೌಟ್ ಇಲ್ಲ. ಆದರೆ ಏನು ಗೊತ್ತುಂಟಾ, ಇನ್ನು ಎಷ್ಟು ಪೊಲೀಸರು ಇದು ತಪ್ಪು ಮಾಡಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಅನುಭವಿಸ್ತಾ ಇದೆ 100%. ಯಾಕೆಂದರೆ ನಾವು ನಿನ್ನೆ ಒಂದು ಡಿಸ್ಕಸ್ ಮಾಡಿದ್ದೇವೆ, ನಾನು ಮತ್ತು ಅಯ್ಯೂಬರವರು ನಮ್ಮ ನಾಯಕರ ಹತ್ರ ನಾವು ಡಿಸ್ಕಸ್ ಮಾಡಿದ್ದಕ್ಕೆ ಯಾರು ತಪ್ಪು ಅವರು ಶಿಕ್ಷೆ ಅನುಭವಿಸಲೇಬೇಕು. ಈಗ ಸದ್ಯಕ್ಕೆ ಯಾರ ವಿಷಯ ಗೊತ್ತಾದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರು ಇದ್ದರೂ ಅವರನ್ನು ಕೂಡ ಬಿಡಲ್ಲ. ಅದಕ್ಕೆ ಅಷ್ಟು ಗ್ಯಾರಂಟಿ ಅವರು ಕೊಟ್ಟಿದ್ದಾರೆ ನಮಗೆ. ಅದೇ ಹೇಳಿದ ತಕ್ಷಣವೇ ಒಂದು ಅಮಾನತಾಗಿದೆ ಇನ್ಸ್ಪೆಕ್ಟ್ರೆ ಮತ್ತು 2 ಪೊಲೀಸು. ಇನ್ನು ಇದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದಾರೆ, ಕೈವಾಡ ಇದೆ, ಅವರನ್ನು ಕೂಡ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸ್ವಲ್ಪ ಸಮಯವನ್ನು ನಾವು ಅವಕಾಶವನ್ನು ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ. ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದಿನೇಶ್ ರೈ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೊಳಿಸುವ ಚಿಂತನೆ ಸರ್ಕಾರ ರೂಪಿಸುತ್ತಿರುವಾಗಲೇ ಮಾನವೀಯತೆ ಇಲ್ಲದ ವ್ಯಕ್ತಿಗಳಿಂದ ನಡೆದ ಘಟನೆ ತೀವ್ರ ಹಿನ್ನಡೆಯಾಗುತ್ತದೆ. ಅಮಾನವೀಯ ವರ್ತನೆ ಜಿಲ್ಲೆಗೆ ಮಾಡಿರುವ ಅವಮಾನ. ಘಟನೆಯ ಹಿಂದೆ ಯಾವುದೇ ಸಂಘಟನೆ, ಯಾವುದೇ ಪಕ್ಷ ಎಷ್ಟೇ ಪ್ರಭಾವಿ ಇದ್ದರೂ ಒತ್ತಡಕ್ಕೆ ಮಣಿಯದೆ ಬಂಧಿಸಬೇಕು ಎಂದು ಆಗ್ರಹಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಚಿಂತನೆಯನ್ನು ಸರ್ಕಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ರೀತಿಯ ಅಮಾನವೀಯ ದೃಶ್ಯಗಳನ್ನು ಕಂಡಾಗ ಹೊರ ರಾಜ್ಯದವರಾಗಲಿ ಹೊರ ಜಿಲ್ಲೆಯವರಾಗಲಿ ಈ ಜಿಲ್ಲೆಗೆ ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಪ್ರವಾಸೋದ್ಯಮ ಇಲಾಖೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಸನ್ಮಾನ್ಯ UT ಖಾದರ್ ಅವರು ಹಾಗೂ ಸರ್ಕಾರ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಆದರೆ ಇಂಥ ಅಮಾನವೀಯ ಕೃತ್ಯವನ್ನು ಮಾಡುವವರು ಇದ್ದ ಕಾರಣ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಭಿವೃದ್ಧಿ ಹೊಂದಲು ತುಂಬ ಕಷ್ಟ ಆಗುವಂಥದ್ದು. ಹಾಗಾಗಿ ಇಂಥವರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು. ಅವರು ಯಾವುದೇ ಸಂಘಟನೆಯಲ್ಲಿರಲಿ ಯಾವ ಸಂಘಟನೆಗಳ ಮಾತಿಗೂ ಕೂಡ ಸರ್ಕಾರ ಕಿವಿಗೊಡಬಾರದು. ಅಲ್ಪಸಂಖ್ಯಾತ ವಿಭಾಗ ಜಿಲ್ಲಾಧ್ಯಕ್ಷ ಆಲ್ವಿನ್ ಡಿಸೋಜಾ ಮಾತನಾಡಿ, ಅಶ್ರಫ್ ಮಾನಸಿಕ ಅಸ್ವಸ್ಥನಾಗಿದ್ದರೆ ಹಲ್ಲೆಕೋರರು ಸರಿಯಿದ್ದರಲ್ಲವೇ? ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ. 36 ಗಂಟೆಯವರೆಗೆ FIR ದಾಖಲಿಸದ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲೂ ಕೆಲಸ ಮಾಡದ ರೀತಿಯಲ್ಲಿ ವಜಾಗೊಳಿಸಬೇಕು ಎಂದು ತಿಳಿಸಿದರು. ಮೊನ್ನೆ ಆದಿತ್ಯವಾರ ನಡೆದ ಘಟನೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿಯಾಗಿದೆ. ನಿಜ ಮಾನಸಿಕ ಅಸ್ವಸ್ಥ ಎಂದು ಹೇಳುವ ಈ ಅಶ್ರಫ್ ಮಾನಸಿಕ ಅಸ್ವಸ್ಥನಾಗಿದ್ದಾನೆ, ಹೌದು. ಆದರೆ ಹೊಡೆದ ಈ 40 ಮಂದಿ ಮಾನಸಿಕ ಅಸ್ವಸ್ಥರಲ್ಲ. ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮರ್ಯಾದೆಯನ್ನು ಹಾಳು ಮಾಡಿದ್ದಾರೆ. ಇವತ್ತಿನ ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಸವಾಲು ಮತ್ತು ಕಪ್ಪು ಚುಕ್ಕಿ. ನಾನು ಈ ಸಮಯದಲ್ಲಿ ನಮ್ಮ ಉಸ್ತುವಾರಿ ಸಚಿವರನ್ನು UT ಖಾದರನ್ನು ಗೃಹ ಸಚಿವರನ್ನು ಅಭಿನಂದಿಸ್ತೇನೆ. 3 ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅವ್ರನ್ನ ಸಸ್ಪೆಂಡ್ ಅಲ್ಲ, ಡಿಸ್ಮಿಸ್ ಮಾಡಬೇಕು. 36 ಗಂಟೆ ತನಕ ಒಂದು FIR ದಾಖಲಿಸದೆ ತಪ್ಪು ಮಾಹಿತಿಯನ್ನು ಮೇಲಧಿಕಾರಿಗೆ ಕೊಟ್ಟ ಇನ್ಸ್ಪೆಕ್ಟರ್ ಅವರು ಈ ನಮ್ಮ ರಾಜ್ಯದಲ್ಲಿ ಕೆಲಸನೇ ಮಾಡಬಾರದು. ಸುದ್ದಿಗೋಷ್ಠಿಯಲ್ಲಿ ಉಳ್ಳಾಲ ನಗರಸಭೆಯ ಮಾಜಿ ಸದಸ್ಯ UP ಅಯೂಬ್ ಮಂಚಿಲ, ಯುವ ಕಾಂಗ್ರೆಸ್ ನಗರಾಧ್ಯಕ್ಷ ರಶೀದ್ ಕೋಡಿ ಹಾಗೂ ಮನ್ಸೂರ್ ಮಂಚಿಲ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ, ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.